ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೇಸ್ ಆಫ್ ಮೈ ಲೈಫ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಗೆ ಇವತ್ತು ನನ್ನ ಡೇ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಕುಡಿತಾ. ಸೊ ಲೆಟ್ ಮೀ ಸ್ಟಾರ್ಟ್ ಮೈ ಡೇ. ಸೊ ಎಸ್, ಊರಲ್ಲಿದ್ದೀನಿ. ಊರಲ್ಲಿ ಕಳೆದಂತಹ ಕ್ಷಣಗಳನ್ನು ಈ ರೀತಿ ಪುಟ್ಟದಂತಹ ವ್ಲಾಗಾಗಿ ಮಾಡಿ ನಿಮಗೆಲ್ಲ ತೋರಿಸ್ಬೇಕಂತ ಹೇಳಿ ಐ ಆಮ್ ಎಕ್ಸೈಟೆಡ್. ಹಾಗೆ ಪಕ್ಕದ ಮನೆ ಆಂಟಿ ಈ ರೀತಿ ಮಲ್ಲಿಗೆನ ಚೆನ್ನಾಗಿ ಪೋಣಿಸಿ ಮಾಲೆ ಮಾಡಿ ಕೊಟ್ಟಿದ್ದಾರೆ. ಹೌ ಬ್ಯೂಟಿಫುಲಿ ಶೀ ಡಿಡ್ ದಿಸ್. ಬ್ಯೂಟಿಫುಲ್ ಆಗಿದೆ ಮಲ್ಲಿಗೆ ಮಾಲೆ ಅಂತಲೇ ಹೇಳ್ಬೋದು. ಪ್ರೀತಿಯಿಂದ ಕೊಟ್ಟಿದ್ದಾರೆ ಆ್ಯಂಡ್ ಇಟ್ ಫೀಲ್ ಸೋ ಗುಡ್ ಅಲ್ಲ, ಯಾರಾದರೂ ಪ್ರೀತಿಯಿಂದ ಈ ರೀತಿ ಏನಾದರೂ ಮಾಡಿಕೊಟ್ರೆ. ಆ್ಯಂಡ್ ಹಾಯ್ ಅಂತ ಹೇಳಿ ಈ ಕ್ಯೂಟ್ ಲಿಟಲ್ ಫ್ರೆಂಡಿಗೆ ಈಗ ಇಲ್ಲಿ ನನ್ನ ಅಮ್ಮ ಬಾಣಂತಿ ಸ್ನಾನಕ್ಕೆ ಬೇಕಾಗಿರುವಂಥ ಎಣ್ಣೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಇದು ಕಾಳು ಜೀರಿಗೆ, ನಂತರ ಅರಿಶಿನ, ಹಾಗೆಯೇ ಹುಳಿ ಸೊಪ್ಪು ಇವಿಷ್ಟನ್ನು ಫೈನ್ ಪೇಸ್ಟಾಗಿ ಮಾಡಿಕೊಂಡು ತೆಂಗಿನೆಣ್ಣೆಯಲ್ಲಿ ಹುರಿಯುವಂಥದ್ದು. ಆಗ ಬಾಣಂತಿ ಎಣ್ಣೆ ಸ್ನಾನಕ್ಕೆ ಬೇಕಾಗಿರುವಂತಹ ಎಣ್ಣೆ ರೆಡಿ. ಸೊ ಇದರಿಂದ ಬಾಣಂತಿಯರಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನನ್ನ ಅಮ್ಮನಿಗೆ ಅವರ ಅಮ್ಮ ಹೇಳಿಕೊಟ್ಟಿರುವಂಥದ್ದು. ಹಾಗೆ ತುಂಬಾ ಬೆನಿಫಿಟ್ಸ್ ಇದೆ. ಕೆಲವೆಲ್ಲ ಇಂಗ್ರೀಡಿಯೆಂಟ್ಸ್ ಇನ್ನೂ ಇದೆ ಅಂತ ಹಾಕಲಿಕ್ಕೆ. ಸೊ ನಮಗೆಲ್ಲ ಸಿಕ್ಕಿಲ್ಲ. ಇಲ್ಲಿ ಸಿಕ್ಕಿರುವಂತಹ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನೇ ಬಳಸ್ಕೊಂಡು ಮಾಡ್ತಾ ಇದ್ದೇವೆ. ಎಸ್, ಬಾಣಂತಿಯರಿಗೆ ಈ ರೀತಿ ಎಣ್ಣೆ ಹಚ್ಚಿ ನಂತರ ಅರ್ಧ ಗಂಟೆ ಬಿಟ್ಟು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸೋದು ಅದೇನೋ ಮೊದಲಿಂದ ಬಂದಂತಹ ಒಂದು ಪದ್ಧತಿಯೋ ಸಂಪ್ರದಾಯನೋ ಅಂತ ಹೇಳ್ಬೋದು. ಇದರಿಂದಾಗಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಸೊ ಈ ರೀತಿ ಎಣ್ಣೆಗೆ ಹಾಕ್ಕೊಂಡು ಹುರ್ಕೊಳ್ಬೇಕು ತುಂಬ ಹೊತ್ತು, ಅದು ತಳ ಬಿಡುವಲ್ಲಿ ತನಕ. ನಂತರ ಎಣ್ಣೆನ ಈ ರೀತಿ ಸೋಸಿ ಜಾರಿಗೆ ಹಾಕ್ಕೊಂಡಿಟ್ರೆ ಎಣ್ಣೆ ಈಸ್ ರೆಡಿ. ಸೊ ಯಾ, ಆ್ಯಂಡ್ ಮಲ್ಲಿಗೆಲ್ಲ ಈ ರೀತಿ ಅರಳಿ ರೆಡಿಯಾಗಿದೆ. ಇಟ್ ಲುಕ್ ಸೋ ಬ್ಯೂಟಿಫುಲ್ ಆ್ಯಂಡ್ ಸ್ಮೆಲ್ ಸೋ ಗುಡ್, ಹೆವೆನ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಗಾರ್ಡನಿಂಗ್, ಮೈ ಬ್ಯೂಟಿಫುಲ್ ಗಾರ್ಡನ್, ವಾಕಿಂಗ್ ಮಾಡ್ತಾ ಇದ್ದೀನಿ ಆಲ್ ಅರೌಂಡ್. ಆ್ಯಂಡ್ ಫ್ಲವರ್ ಎಲ್ಲ ಬ್ಲೂಮ್ ಆಗಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಲೆಟ್ಸ್ ಗೋ ಟು ಡೇ 2. ಒನ್ಸ್ ಅಗೇನ್ ಹಾಯ್ ಎವ್ರಿವನ್. ಆ್ಯಂಡ್ ಯಾ, ದಿಸ್ ಇಸ್ ಚೆಂಡು ಪುಳೆ. ಇದರಿಂದ ಸ್ಕಿನ್ ಕೇರ್ ಮಾಡಿದ್ದೀನಿ ಪ್ರೀವಿಯಸ್ ವೀಡಿಯೋದಲ್ಲಿ, ವ್ಲಾಗಲ್ಲಿ ಸುಮಾರು ಸಲ. ಯು ಕ್ಯಾನ್ ಸಿ ಇನ್ ದ ಪ್ರೀವಿಯಸ್ ವ್ಲಾಗ್ಸ್. ಹಾಗೆಯೇ ದಾಳಿಂಬೆ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಇದು ಕಟ್ಟಿಂಗ್ ಮೆಥಡ್ ನಾನು ಯಾವುದೋ ಒಂದು ವೀಡಿಯೋ ನೋಡಿ ಕಲ್ತಿರೋವಂಥದ್ದು. ರಿಯಲಿ ಈಸಿ. ಇದರಿಂದಾಗಿ ದಾಳಿಂಬೆನ ಈಸಿಯಾಗಿ ಬೇರೆ ಬೇರೆ ಮಾಡಲಿಕ್ಕಾಗತ್ತೆ ಮಿಲ್ಕ್ ಶೇಕಿಗೆ. ಹಾಗೆ ಸೊ ಇದರಿಂದ ಕೆಲವೆಲ್ಲ ಬೆನಿಫಿಟ್ಸ್ ಆಗಿದೆ ನನಗೆ ದಾಳಿಂಬೆ ಮಿಲ್ಕ್ ಶೇಕಿಂದ ಅಂತ ಹೇಳಿ ನಾನು ಒನ್ಸ್ ಇನ್ ಅ ವೀಕ್ ಹಾಗೆ ಯಾವಾಗಾದ್ರೊಮ್ಮೆ ಕುಡಿತೀನಿ. ಹೀಗೆ ಇಲ್ಲಿ ಕುದಿಸಿದಂತಹ ಹಾಲು, ಕುದಿಸಿ ತಣಿಸಿದಂಥ ಹಾಲು, ದಾಳಿಂಬೆ, ಸಕ್ಕರೆ ಇಷ್ಟೇ ಬೇಕಾದ್ದು. ಈಗ ದಾಳಿಂಬೆಗೆ ಒಂದು 1 ಟೇಬಲ್ ಸ್ಪೂನ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಹಾಲು ಹಾಕ್ಕೊಂಡ್ರೆ ಆಯಿತು. ನಂತರ ಸೋಸಬೇಕು ಈ ರೀತಿ. ದಾಳಿಂಬೆ ಮಿಲ್ಕ್ ಶೇಕ್ ಇಸ್ ರೆಡಿ. ಹೆಲ್ದಿ ಕೂಡ. ಹಾಗೆ ಎಸ್, ಲೆಟ್ಸ್ ಡ್ರಿಂಕ್ ಇಟ್. ಆ್ಯಂಡ್ ಡೇ 2 ಅಷ್ಟೇ. ಆ್ಯಂಡ್ ಡೇ 3ಗೆ ಮೂವ್ ಆಗೋಣ. ಇಟ್ಸ್ ಮಿನಿ ವ್ಲಾಗ್ಸು. ಎಲ್ಲ ಏನೇನಾಗಿದೆ ದಿನದಲ್ಲಿ ಅಂತ ಹೇಳಿ ಕ್ಯಾಪ್ಚರ್ ಮಾಡಲಿಕ್ಕಾಗಿಲ್ಲ. ಸೊ ಇಟ್ ವಿಲ್ ಬಿ ಯುನೋ ಮಿನಿ ವ್ಲಾಗ್, ಸ್ಮಾಲ್ ವ್ಲಾಗ್ ಆರ್ ವಾಟ್ ಎವರ್ ಯು ವಿಲ್ ಕಾಲ್ ಇಟ್. ಹಾಗೆ ಅನ್ನಕ್ಕೆ ಇವತ್ತು ಕುಚ್ಚಿಲಕ್ಕಿ, ಕುಶಿಯಕ್ಕಿ, ಕೆಂಪಕ್ಕಿ ಅಂತ ಹೇಳ್ತಾರೆ. ನಂತರ ಕೊಡಗಾಸನದ ತಂಬುಳಿ, ನಾನು ಪ್ರೀವಿಯಸ್ ವ್ಲಾಗಲ್ಲಿ ತೋರಿಸಿದ್ದಲ್ಲ, ಕೊಡಂಚಿ ಕೊಡಗಾಸನ ಹೂ ಅಂತ ಹೇಳಿ ಅದರ ತಂಬುಳಿ. ಮತ್ತು ಈ ರೀತಿ ತರಕಾರಿ ಎಲ್ಲ ಹಾಕಿ ಅಮ್ಮ ಏನೋ ಪಲ್ಯ ಏನೋ ಮಾಡಿದ್ದಾರೆ. ಹಾಗೆ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂತ ಹೇಳಿ ಊಟ ಸ್ಟಾರ್ಟ್ ಮಾಡೋಣ. ಕೆಂಪಕ್ಕಿನೂ ಹಾಗೆ ಕುಚ್ಚಿಲಕ್ಕಿ, ಇಟ್ಸ್ ಪ್ಯೂರ್ ನಾಸ್ಟಾಲಜಿಕ್. ನನಗೂ ಊರಿಗೆ ಬಂದಾಗ ಆಲ್ಮೋಸ್ಟ್ ಇದೇ ಊಟ ಮಾಡೋದು ವೈಟ್ ರೈಸಿಗಿಂತನೂ. ಹಾಗೆಯೇ ಇದು ಸಹ ಹಾಗೆ ಒಂದು ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು. ನೀರು ಕುದಿ ಬಂದರೆ ಒಂದು ಅರ್ಧ ಸ್ಪೂನ್ ಅಥವಾ 1/4 ಸ್ಪೂನಷ್ಟು ಜೀರಿಗೆ ಹಾಕಿ ಅರಿಶಿನ ಆಗಬೇಕು. ಪ್ರಾಪರಾಗಿ ನೀರು ಕುದಿಬೇಕು. ಸೋಸಿ ಕುಡಿಬೋದು, ಇಲ್ಲಾಂತಂದರೆ ಹಾಗೇ ಕುಡಿಬೋದು. ಜೀರಿಗೆ ಇಸ್ ಗುಡ್ ಫಾರ್ ಹೆಲ್ತ್ ಅಲ್ವಾ. ಹಾಗೆ ಆ್ಯಂಡ್ ಎಸ್, ಈ ರೀತಿ ಇರಬೇಕು ನೋಡಿ. ನಾನು ಸೋಸಿ ಕುಡಿತಾ ಇದ್ದೀನಿ. ಜೀರಿಗೆ ಸಮೇತವಾಗಿಯೂ ಕುಡಿಬೋದು ಇಫ್ ಯು ಲೈಕ್ ಇಟ್. ಸೊ ಡೇ 4 ಹಾಲೆಲ್ಲ ರೆಡಿ ಆಗಿದೆ ಬಿಸಿ ಬಿಸಿಯಾಗಿ.
ನಂತರ ಈ ರೀತಿ ಫಿಲ್ಟರ್ ಕಾಫಿ ಮಾಡಬೇಕು ಅಂತ ಹೇಳಿ ಡಿಕಾಕ್ಷನ್ ಎಲ್ಲ ರೆಡಿಯಾಗಿದೆ. ಸ್ಟ್ರಾಂಗ್ ಕಾಫಿ ಮಾಡಬೇಕಂತ ಹೇಳಿ ಐ ಆಮ್ ಇನ್ ದ ಕಿಚನ್. ಕಾಫಿ ಕುಡಿಯೋದು ಹೇಗೆ ಎಂಜಾಯ್ ಮಾಡ್ತೇನೋ ಹಾಗೆ ಕಾಫಿ ಪ್ರಿಪರೇಷನ್ ಕೂಡ ಅಷ್ಟೇ ಎಂಜಾಯ್ ಮಾಡ್ತೇನೆ. ಐ ಲವ್ ಟು ಡೂ ದ್ಯಾಟ್. ದ್ಯಾಟ್ ಟೈಮ್ ಐ ಜಸ್ಟ್ ಲವ್ ಐ ಎಂಜಾಯ್ ಡೂಯಿಂಗ್ ಕಾಫಿ ಪ್ರಿಪರೇಷನ್ ಅಂತ ಹೇಳ್ಬೋದು. ಸ್ಟ್ರಾಂಗ್ ಕಾಫಿ ಇಸ್ ರೆಡಿ. ಆ್ಯಂಡ್ ದಿಸ್ ಯುನೀಕ್ ಬ್ಯೂಟಿ ಇನ್ ಅ ಗಾರ್ಡನ್, ಹೆಸರೇನಂತ ಗೊತ್ತಿಲ್ಲ, ಬಟ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಶಿ ಲುಕ್ ಸೋ ಬ್ಯೂಟಿಫುಲ್ ಅಲ್ವಾ? ಹಾಗೆಯೇ ಸ್ವೀಟ್ ಮಾಡೋಣ ಅಂತ ಹೇಳಿ ಇಲ್ಲಿ ನಾನು ಗೋಧಿ ಪೌಡರ್, ತುಪ್ಪ, ಸಕ್ಕರೆ ಹಾಗೆ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ. ಪಕ್ಕದ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು, ಅಂದರೆ 1 ಕಪ್ ನೀರಿಗೆ 1/4 ಕಪ್ಪಿನಷ್ಟು ಸಕ್ಕರೆ ಕರಗೋ ತನಕ ಕುದಿಸಿದ್ರೆ ಸಾಕು. ನಂತರ ಮತ್ತೊಂದು ಬಾಣಲೆಯಲ್ಲಿ ತುಪ್ಪ ಬಿಸಿ ಮಾಡಿ ಡ್ರೈ ಫ್ರೂಟ್ಸನ್ನೆಲ್ಲ ಫ್ರೈ ಮಾಡಿಟ್ಕೊಂಡು ಬದಿಗೆ ಇಡಬೇಕು. ಓಕೆನಾ? ಇಲ್ಲಿ ನಾನು ಗ್ರೇಪ್ಸ್ ತಗೊಂಡಿದ್ದೇನೆ. ನಿಮಗೆ ಗ್ರೇಪ್ಸ್ ಜೊತೆ ಗೋಡಂಬಿ ಕೂಡ ತಗೊಳ್ಬೋದು. ಇಲ್ಲಿ ಸಕ್ಕರೆ ಸೈಡಲ್ಲಿ ರೆಡಿ ಆಗ್ತಾ ಇದೆ ಪಾಕ. ನಂತರ 1 ಕಪ್ ತುಪ್ಪಕ್ಕೆ 1 ಕಪ್ಪಿನಷ್ಟು ಗೋಧಿ ಪೌಡರನ್ನು ಹಾಕಿ ಒಂದು 10 ನಿಮಿಷಗಳ ಕಾಲ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಕೈ ಆಡಿಸ್ತಾ ಇರಬೇಕು, ಇಲ್ಲ ಅಂತಂದರೆ ಬರ್ನ್ ಆಗೋ ಚಾನ್ಸಸ್ ಇದೆ. ಲೋ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡ್ತಾ ಇರಬೇಕು. ನಂತರ ಏಲಕ್ಕಿ ಪೌಡರ್ ಮಾಡಿಕೊಂಡು ಸಕ್ಕರೆ ಪಾಕಕ್ಕೆ ಹಾಕಿ ಇಡಬೇಕು. ಸಕ್ಕರೆ ಎಲ್ಲ ಕರಗಿದ ನಂತರ ಇದಕ್ಕೇ ಸಕ್ಕರೆ ಪಾಕ ಏನಿದೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪ್ರಾಪರಾಗಿ. ಆವಾಗ ಸ್ವೀಟ್ ಗೋಧಿ ಹಲ್ವಾ ಅಂತ ಹೇಳ್ಬೋದು. ಅದೇನಿದೆ ಈ ರೀತಿ ಕಾಣುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡ್ರೆ ಗೋಧಿ ಹಲ್ವಾ ಇಸ್ ರೆಡಿ. ಆ್ಯಂಡ್ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಡೇ. ಆಲ್ ದಿಸ್ ಬ್ಯೂಟಿಫುಲ್ ಫ್ಲವರ್. ಗಾರ್ಡನಲ್ಲಿ ವಾಕ್ ಮಾಡ್ತಾ ಇರಬೇಕಾದ್ರೆ ಜಸ್ಟ್ ಮೇಕಿಂಗ್ ಅ ವಿಡಿಯೋ. ಹಾಗೆಯೇ ನಂಗೆ ಮಧ್ಯಾಹ್ನಕ್ಕೆ ಅನ್ನ, ತಂಬುಳಿ ಇದೆ ಇವತ್ತು, ಮತ್ತು ಸಾಂಬಾರು, ಸೋರೆಕಾಯಿದು ಸಾಂಬಾರು. ಆ್ಯಂಡ್ ಸೋಕಿಂಗ್ ಇನ್ ದ ಸನ್ ಇನ್ ದ ಈವ್ನಿಂಗ್. ಹಾಗೆ ಆಚೆ ಹೋಗ್ಬೇಕಾದ್ರೆ ಈ ರೀತಿ ತರಕಾರಿ ಎಲ್ಲ ಸಿಕ್ತು. ತೊಂಡೆಕಾಯಿ, ಅಲಸಂಡೆ ಎಲ್ಲ ನಮ್ಮ ಗಾರ್ಡನಲ್ಲಿ ಬೆಳೆಸಿರುವಂಥದ್ದು, ನಮ್ಮ ಕೈದೋಟದಲ್ಲಿ ಬೆಳೆಸಿರುವಂಥದ್ದು. ಹಾಗೆ ಸಂಜೆ ಒಂದೊಂದು ಸಲ ಈ ರೀತಿ ಕೇಕಿಂದೆಲ್ಲ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಕಾಫಿ ಜೊತೆ ತಿನ್ನಲಿಕ್ಕೆ ಅಂತ ಹೇಳಿ ಕಾಫಿ ಮತ್ತು ಕೇಕ್ ತಿನ್ನೋಣ. ಸೊ ಎಸ್, ದಿಸ್ ಬ್ಯೂಟಿ ಯು ಕ್ಯಾನ್ ಸಿ, ವೈಟ್ ಬ್ಯೂಟಿ. ಅದರಲ್ಲೇ ಇನ್ನೊಂದು ಬಣ್ಣದ ಪ್ಲ್ಯಾಂಟ್ ಇದೆ ನಮ್ಮ ಮನೆಯಲ್ಲಿ, ನೇರಳೆ ಕಲರ್ ಅಂತ ಹೇಳ್ಬೋದು. ಇದು ಆಲ್ಮೋಸ್ಟ್ ನೇರಳೆ ಅಲ್ವಾ, ಲೈಟ್ ಪರ್ಪಲ್ ಕಲರ್. ಅದೇ ರೀತಿ ಇದೆ ನೋಡಿ, ಕಲರ್ ಮಾತ್ರ ಡಿಫ್ರೆಂಟ್. ಒಂದೇ ಜಾತಿಯ ಹೂವಿನ ಸಸ್ಯ ಅದು. ಹಾಗೆಯೇ ರಾತ್ರಿಗೆ ಸೇಮಿಗೆ ಮಾಡ್ತಾಯಿದ್ದೀವಿ ನಾವು. ಈ ರೀತಿ ಸೇಮಿಗೆನೂ ನನಗೆ ತುಂಬಾ ಇಷ್ಟ. ಊರಿಗೆ ಬಂದಾಗೆಲ್ಲ ಸೇಮಿಗೆ ಆಲ್ಮೋಸ್ಟ್ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಅಂತ ಹೇಳಿ ಸೇಮಿಗೆ ಮಾಡಿದ್ದಾರೆ. ಹಾಗೆ ರಸಾಯನ, ಸೇಮಿಗೆ ಜೊತೆ ಬಾಳೆಹಣ್ಣು ರಸನ ಬೇಕೇ ಅಲ್ವಾ. ಹಾಗೆಯೇ ಈ ಪುಟ್ಟದ ವ್ಲಾಗನ್ನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದೆನ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.